Okay. So delegate object again when the method is the delegate is a method. Remember that delegate is a method. It's not a data. Okay. ಇದನ್ನ ನಾವು delegate ಅಂತ ಕರೆಯೋದಂದ್ರೆ call back ಮಾಡಿ ಅದನ್ನ type save ಕೂಡ reply ಮಾಡಾಕ delegate ಅಂತ ಕರೆಯುತ್ತೆ. So now what is delegate? Delegate is an method, not a data. It's not a data. ಇದು ಡಾಟಾ ಅಲ್ಲ, ಅದು ಮೆಥಡ್ ಅಂತ ತಲೆಗೆ ಇಟ್ಕೋಬೇಕು. ಡೆಲಿಗೇಟ್ ಇಸ್ ಅನ್ ಮೆಥಡ್. ಸೊ ಅಂದ್ರೆ ನಾವು ಯೂಶುವಲ್ ಇಂಗ್ಲಿಷ್ನಾಗ ಏನ್ ಹೇಳ್ತೀವಿ ಅಂತಂದ್ರೆ ಎ ಪರ್ಸನ್ ಆಕ್ಟಿಂಗ್ ಫಾರ್ ಅನದರ್ ಪರ್ಸನ್. ಡು ಯು ನೋ ದ ವ್ಯಾಲ್ಯೂ ಆಫ್ ಮೀನ್ಸ್ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್? ಅ ಪರ್ಸನ್ ಆಕ್ಟಿಂಗ್ ಫಾರ್ ದ ಅನದರ್ ಪರ್ಸನ್ ಅಂತಂದ್ರೆ ಒಬ್ಬರ ಪರ್ಸನ್ ಇನ್ನೊಬ್ಬರ ಪರ್ಸನ್ಗೆ ಹೆಲ್ಪ್ ಮಾಡೋದಂತ. ಓಕೆ, ದ ಮೀನಿಂಗ್ ಆಫ್ ಡೆಲಿಗೇಟ್ಸ್ ಈಸ್ a member function, sorry, a method acting for the another method. ಇದು ಒಂದು ಮೆಥಡ್ ಅದ, ಡೆಲಿಗೇಟ್ ಅನ್ನೋದು ಒಂದು ಮೆಥಡ್ ಅದ, ಅದು ಇನ್ನೊಂದು ಮೆಥಡ್ ಗೆ ಹೆಲ್ಪ್ ಮಾಡ್ತದಂತ. ಓಕೆ, ಸೊ ಹೆಂಗ್ ಒಂದು ಪರ್ಸನ್ ಆಕ್ಟಿಂಗ್ ಫಾರ್ ದ ಅನದರ್ ಪರ್ಸನ್ ಅಂತಂದ್ರೆ ಈಗ ಇಬ್ಬರು ಫ್ರೆಂಡ್ಸ್ ಇರ್ತಾರ, ಈಗ ಇನ್ನೊಬ್ಬನ ಫ್ರೆಂಡಿಗೆ ಇವ ಏನೋ ಹೆಲ್ಪ್ ಮಾಡ್ತಿರ್ತಾನೆ. ಸೊ ಅವ್ರನ್ನ ಹೇಳ್ತೀವಿ ಒನ್ ಪರ್ಸನ್ ಇಸ್ ಆಕ್ಟಿಂಗ್ ಫಾರ್ ದ ಅನದರ್ ಪರ್ಸನ್ ಅಂತ. ಸೊ ಇಲ್ಲಿ ಡೆಲಿಗೇಟ್ ಈಸ್ ಅ ಮೆಥಡ್, ಇಟ್ ಆಕ್ಟ್ಸ್ ಫಾರ್ ದ ಅನದರ್ ಮೆಥಡ್. ಓಕೆ, ಸೊ ರಿಮೆಂಬರ್ ದಟ್ ಯಾವಾಗೂ ನಿಮ್ಗೆ ಕ್ವಶನ್ ಕೇಳ್ತಾನೆ 2 marks question would define delegate andre. So in ಹೇಳ್ತೀರಿ delegate meaning is nothing but a person acting for the person, another person. Similarly a method acting for the another method is called as delegate ಅಂತ ಹೇಳಬೇಕು. ಓಕೆ, ಸೊ ಇದನ್ನ ಎದ್ರಾಗ ಮಾಡ್ತೀವಿ ಅಂತಂದ್ರೆ ನಾವು ಆಬ್ಜೆಕ್ಟ್ ಜೊತೆ ವರ್ಕ್ ಮಾಡ್ತಿರ್ತೀವಿ. ಸೊ ನೀವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಮೇಲೆ ಮೆಥಡಿಗೆ ಕಳಿಸಿ ಅದನ್ನ ನೆಕ್ಸ್ಟ್ ಎಲ್ಲ ಗೊತ್ತಾಗ್ತದೆ ಕ್ರಿಯೇಷನ್ ಮಾಡೋದು ಹೆಂಗ, ಡೆಲಿಗೇಟ್ ಕ್ರಿಯೇಷನ್ ಹೆಂಗ್ ಮಾಡ್ತೀರಿ, ಅದ್ರಾಗ ಆಬ್ಜೆಕ್ಟ್ ಸಾರಿ ವ್ಯಾಲ್ಯೂಸ್ ಹೆಂಗ್ ಸೆಂಡ್ ಮಾಡ್ತೀರಿ, ರಿಪ್ಲೈ ಹೆಂಗ್ ಮಾಡ್ತೀರಿ. ಓಕೆ, ಎಲ್ಲ ನೆಕ್ಸ್ಟ್ ಗೊತ್ತಾಗ್ತದೆ. ಬಟ್ ಈ ಸದ ಏನ್ ನೆನ್ಪಿಟ್ಕೊತೀವಿ, ಡೆಲಿಗೇಟ್ ಇಸ್ ನಥಿಂಗ್ ಬಟ್ ಅ ಮೆಥಡ್ ಆಕ್ಟಿಂಗ್ ಫಾರ್ ದ ಅನದರ್ ಮೆಥಡ್ ಅಂತ ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಇದ್ರಾಗ 4 ಸ್ಟೆಪ್ಸ್ ಬರ್ತಾವ ಡೆಲಿಗೇಟ್ಸ್ ಒಳಗೆ. ಓಕೆ, ಯಾವ ಸ್ಟೆಪ್ಸ್ ಅಂತಂದ್ರೆ we have four steps. Delegate declaration, delegate ನ ಹೆಂಗ್ ಡಿಕ್ಲರೇಷನ್ ಮಾಡ್ತೀವಿ, ಆಮೇಲೆ delegate methods and definition ಅಥವಾ definition ಅಂತ ಹೇಳ್ಬೋದು. Delegate definition. Third one is delegate instantiation. Okay, and the fourth one is delegate invocation. These are the 4 steps which are asked for 5 marks. Okay, so 5 marks ಗೆ explain steps in the delegate ಅಂತ ಕೇಳ್ತಾನ. ಸೊ ನೀವು ಏನ್ ಹೇಳ್ಬೇಕು, delegate declaration, delegate definition, delegate instantiation and delegate invocation. ಸೊ ಇದನ್ನ ಬರೆದ್ರಿ ಅಂತಂದ್ರೆ ನಿಮಗೆ ಟೋಟಲ್ ಆಗಿ ಹೇಳ್ತೀನಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ನಾಗ ಹೆಂಗ್ ಡಿಕ್ಲರೇಷನ್ ಮಾಡಬೇಕು, ಹೆಂಗ್ ಡೆಫಿನೇಷನ್ ಮಾಡಬೇಕು, ಹೆಂಗ್ ಡೆಫಿನೇಷನ್ ಬರೀಬೇಕು, ಹೆಂಗ್ ಇನ್ಸ್ಟಂಟೇಷನ್ ಬರೀಬೇಕು, ಹೆಂಗ್ ಇನ್ವೊಕೇಶನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಕ್ಲಾಸ್ ನಾಗ ಹೇಳ್ಕೊಡ್ತೀನಿ. ಇದನ್ನ ಎಷ್ಟು ಬರೋದ್ರಿಂದ ಫಿಕ್ಸ್ಡ್ 5 marks ಬರ್ತದೆ. Okay, and I am saying repeatedly that it is a fixed question. ನಿಮಗೆ 10 marks ಇದು ಕೇಳ್ತಾನೆ. ಏನಂತಂದ್ರೆ define delegates, give its example and write the steps for the delegates ಅಂತ 10 marks ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಹೆಂಗ್ ಕೇಳ್ತಾನೆ, 5 marks ಕೇಳ್ತಾನೆ, 2 marks ಕೇಳ್ತಾನೆ, 10 marks ಕೇಳ್ತಾನೆ. ಒಟ್ಟು 3ರೊಳಗೆ ಒಂದು ಕ್ವಶನ್ ಫಿಕ್ಸ್ ಇದ್ದಿದೆ. 2 marks ಕೇಳಿದ್ರೆ ಬರೀ ಡಿಫೈನ್ ಡೆಲಿಗೇಟ್ ವಿತ್ ಎಕ್ಸಾಂಪಲ್ ಅಂತ ಹೇಳ್ತಾನೆ. 5 marks ಕೇಳಿದ್ರೆ ಸ್ಟೆಪ್ಸ್ ಫಾರ್ 4 steps for delegates ಅಂತ ಕೇಳ್ತಾನೆ. 10 marks ಕೇಳಿದ್ರೆ ಡಿಫೈನ್ ಡೆಲಿಗೇಟ್ಸ್ ವಿತ್ ಎಕ್ಸಾಂಪಲ್ ಅಂಡ್ ವಿತ್ 4 steps. ಇದರ ಫಿಕ್ಸ್ಡ್ ಕ್ವಶನ್ ಇರ್ತದೆ. ಸೊ ಇಲ್ಲ ನೀವು ಡೆಲಿಗೇಟ್ಸ್ ಅಂತಂದ್ರೆ ಏನ್ ಬರೀಬೇಕು, ಆಮೇಲೆ ಅದರ 4 steps ಅಂತ ಹೇಳ್ಬೇಕು. ಅದು ಡೆಲಿಗೇಟ್ ಡಿಕ್ಲರೇಷನ್, ಡೆಲಿಗೇಟ್ ಡೆಫಿನೇಷನ್, ಡೆಲಿಗೇಟ್ ಇನ್ಸ್ಟಂಟೇಷನ್, ಡೆಲಿಗೇಟ್ ಇನ್ವೊಕೇಶನ್. ಸೊ ಡೆಲಿಗೇಟ್ ಇನ್ ಮೇನ್ ಪರ್ಪಸ್ ಇವೇನಾದ್ರೆ ನಾಳೆ ನೋಡೋಣ ಅಂತ. ಬಟ್ ಈ ಡೆಲಿಗೇಟ್ ಇನ್ ಏನ್ ಮೇನ್ ಪರ್ಪಸ್ ಅಂತಂದ್ರೆ ಏನು, ಒನ್ ಇಟ್ ಈಸ್ ಕಾಲ್ ಬ್ಯಾಕ್ ಮಾಡ್ತದೆ. ಓಕೆ, ಆಮೇಲೆ ಇನ್ನೊಂದು ಏನ್ ಮಾಡ್ತದೆ, ಅದು ಇವೆಂಟ್ ಹ್ಯಾಂಡ್ಲಿಂಗ್ ಮಾಡ್ತದೆ. ಓಕೆ, ದ ಮೇನ್ ಪರ್ಪಸ್ ಆಫ್ ಡೆಲಿಗೇಟ್. ಓಕೆ, ಸೊ ದ ಮೇನ್ ಪರ್ಪಸ್ ಆಫ್ ಡೆಲಿಗೇಟ್ ಇಸ್ ಇಟ್ ಕಾಲ್ ಬ್ಯಾಕ್ ಅಂತಂದ್ರೆ ರಿಪ್ಲೈ ಕೊಡ್ತದೆ. ನಿಮ್ಮ ಮೆಸೇಜ್ ಇಂದ ಏನ್ ಕಳ್ಸಿರ್ತದೆ ಅದನ್ನ ರಿಪ್ಲೈ ಕೊಡ್ತದೆ. ಆಮೇಲೆ ಇವೆಂಟ್ ಹ್ಯಾಂಡ್ಲಿಂಗ್ ಮಾಡ್ತದೆ. ಯು ನೋ ಇವೆಂಟ್ ಸಮಥಿಂಗ್ ಅಕೋರ್ಸ್, ಟ್ರಿಗರ್ ಅಕೋರ್ಸ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಸೆಸ್. ಅದನ್ನು ಅದ ನಿಮ್ಗೆ ನೆಕ್ಸ್ಟ್. ಓಕೆ, ಸೊ ಅದು ಇವೆಂಟ್ ಹ್ಯಾಂಡ್ಲಿಂಗ್ ಮಾಡ್ತದೆ, ಆಮೇಲೆ ಕಾಲ್ ಬ್ಯಾಕ್ ಮಾಡ್ತದೆ. ಸೊ ದಿಸ್ ಇಸ್ ದ ಮೇನ್ ಪರ್ಪಸ್ ಆಫ್ ದ ಡೆಲಿಗೇಟ್ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ಡಿಫೈನ್ಡ್ ಇನ್ ದ ಕ್ಲಾಸ್ ಕಾಲ್ಡ್ ಆಸ್ ಸಿಸ್ಟಮ್ ಡಾಟ್ ಡೆಲಿಗೇಟ್. ಈಗ ನೀವು ಇಷ್ಟೊಂದು ಸಿಸ್ಟಮ್ ಯೂಸಿಂಗ್ ಸಿಸ್ಟಮ್ ಅಂತ ಬರೀತಿದ್ರಲ್ಲ ಕ್ಲಾಸ್ ಇದು ಡಿಫೈನ್ ಮಾಡ್ಬೇಕಾದ್ರೆ. ಸೊ ಈಗ ನೀವು ಡೆಲಿಗೇಟ್ ಬರಿಬೇಕಾಗಿತ್ತು ಅಂತಂದ್ರೆ ನೀವು ಸಿಸ್ಟಮ್ ಡಾಟ್ ಡೆಲಿಗೇಟ್ ಕಂಪಲ್ಸರಿ ಬರೀಬೇಕು. ಈ ಕ್ಲಾಸ್ ನಾಗ ನಿಮಗೆ
ಇರ್ತದೆ ನೀವು ಡೆಲಿಗೇಟ್ ಇದು ಬರೀಲಿಗೆ ಅಂತಂದ್ರೆ ನೀವು ಡೆಲಿಗೇಟ್ ಯೂಸ್ ಮಾಡಿದ್ರು ಅದು ಎರರ್ ಅಂತ ಬರ್ತದೆ. ಸೊ ಇಟ್ ಈಸ್ ಇನ್ ದ ಸಿಸ್ಟಮ್ ಕಾಲ್ಡ್ as ಸಿಸ್ಟಮ್ ಡಾಟ್ ಡೆಲಿಗೇಟ್. ಹೆಂಗ್ ಯೂಸಿಂಗ್ ಸಿಸ್ಟಮ್ ಅಂತ ಬರ್ತಿರಲ್ಲ ಹಂಗೆ ಇದನ್ನ ಬರಿಬೇಕಾಗ್ತದೆ. ಸೊ ಇದ್ರ ಜೊತೆ ಏನಿರುತ್ತೆ ಅಂತಂದ್ರೆ ಒಂದು ಸಿಗ್ನೇಚರ್ ಲೈನ್ ಅಂತ ಇರ್ತದೆ. ಓಕೆ, ವಿ ಹ್ಯಾವ್ ಸಿಗ್ನೇಚರ್ ಲೈನ್ ಫಾರ್ ದ ಡೆಲಿಗೇಟ್, ಸಿಗ್ನೇಚರ್ ಲೈನ್. ಓಕೆ, ಈ ಸಿಗ್ನೇಚರ್ ಲೈನ್ ಎಲ್ಲಿ ಗೊತ್ತಾಗ್ತದೆ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸಿಗ್ನೇಚರ್ ಲೈನ್ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಈ ಸಿಗ್ನೇಚರ್ ಲೈನ್ ಮ್ಯಾಚ್ ಆದ್ರೆ ಅಷ್ಟೇ ಅದು ಡೆಲಿಗೇಟ್ ಇನ್ ವರ್ಕ್ ಮಾಡ್ತದೆ. ಸಿಗ್ನೇಚರ್ ಲೈನ್ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ನಿಮ್ ಡೆಲಿಗೇಟ್ ವರ್ಕ್ ಆಗಂಗಿಲ್ಲ. ಲೈಕ್ ನೀವೆಲ್ಲರೂ ಹೋಗಿರ್ತೀರಿ, ಫಾರ್ ಎಕ್ಸಾಂಪಲ್ ನಿಮ್ದು ಏನೋ ಒಂದು ಸಿಗ್ನೇಚರ್ ಲೈನ್ ಆಗ್ತಿರ್ತದೆ. ಓಕೆ, like you are adding some amount to the account. Okay, ಬ್ಯಾಂಕ್ ನಾಗ ಏನೋ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರಿ, ನಿಮ್ ಸಿಗ್ನೇಚರ್ ಲೈನ್ ಮ್ಯಾಚ್ ಆದ್ರೆ ಅಷ್ಟೇ ಅದು ಟ್ರಾನ್ಸಾಕ್ಷನ್ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಹಂಗೆ ನೀನು ಡೆಲಿಗೇಟ್ ಒಳಗೆ ಸಿಗ್ನೇಚರ್ ಲೈನ್ ಇರ್ತದೆ, ಅದು ಲೈನ್ ಮ್ಯಾಚ್ ಆದ್ರೆ ಅಷ್ಟೇ ನಿಮ್ದ ಡೆಲಿಗೇಟ್ ವರ್ಕ್ ಆಗ್ತದೆ. ಇಷ್ಟೊತ್ತೇನಂದ್ರೆ ಕಾಲ್ ಬ್ಯಾಕ್ ಆಗ್ಲಿ, ಇವೆಂಟ್ ಹ್ಯಾಂಡ್ಲಿಂಗ್ ಆಗ್ಲಿ, ಸೊ ಅದು ವರ್ಕ್ ಆಗ್ತದೆ, ಇಲ್ಲಾಂದ್ರೆ ಅದು ಆಗಂಗಿಲ್ಲ. ಓಕೆ, so this is invoked by using the methods. Main thing is it is invoked by using the methods. And the important features, we have an important feature of delegate. Okay, so one important feature of delegate is it holds the reference of another class. Okay, one class in the reference hold ಮಾಡ್ತದೆ. Okay, so one class in the reference the hold ಮಾಡ್ತದೆ. So ಆ class in the signature line match ಆದ್ರೆ ಅಷ್ಟೇ ಅದು ವರ್ಕ್ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. So see what are the main delegate, ಒಂದೇ delegate ನ ನಾವು ಹೆಂಗೆ ಯೂಸ್ ಮಾಡಾಕತ್ತೀವಿ ಅಂತ ಹೇಳಿ. ಸೊ ಒನ್ ಇಸ್ ಡೆಲಿಗೇಟ್ ಫಸ್ಟ್ ಅಂದ್ರೆ ಏನ್ ಹೇಳ್ಬೇಕು, ಡೆಲಿಗೇಟ್ ಏನಾಗ್ತದೆ, ಇಟ್ ಆಕ್ಟ್ಸ್ ಫಾರ್ ದ ಅನದರ್ ಮೆಥಡ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಮೆಥಡ್ ಅಂಡ್ ಇಟ್ ಆಕ್ಟ್ಸ್ ಫಾರ್ ದ ಅನದರ್ ಮೆಥಡ್ ಅಂತ ಹೇಳ್ಬೇಕು. ಲೈಕ್ ಅ ಪರ್ಸನ್ ಆಕ್ಟ್ಸ್ ಫಾರ್ ದ ಅನದರ್ ಪರ್ಸನ್. ಓಕೆ, ಸೊ ಆಮೇಲೆ ಏನ್ ಮಾಡ್ತದೆ ಅಂತಂದ್ರೆ, ಈಗ ನಾವು ಯೂಸ್ವಲಿ ನಾರ್ಮಲ್ ಸಿ ಅಂಡ್ ಸಿ ಪ್ಲಸ್ ಪ್ಲಸ್ ಒಳಗ ಕಾಲ್ ಬ್ಯಾಕ್ ಮೆಥಡ್ ಇಲ್ಲ ಅಂತಂದ್ರೆ ಒಂದ್ ಮೆಸೇಜ್ ಹೋದಿಂದ ಅದಕ್ಕೆ ರಿಪ್ಲೈ ಕೊಡೋದಿಲ್ಲ. ಓಕೆ, ಬಟ್ ಸಿ ಶಾರ್ಪ್ ಒಳಗ by using we are having the call back and we are using the event handling by using the delegates ಅಂತ ಹೇಳ್ಬೋದು. delegates ನ ಏನ್ ಮಾಡ್ತೀವಿ ಅಂತಂದ್ರೆ ಟೈಪ್ ಸೇಫ್ ಅಂತ ಹೇಳ್ಬೋದು. ಡೆಲಿಗೇಟ್ ಅಂದ್ರೆ ಟೈಪ್ ಸೇಫ್ ಅಂತಂದ್ರೆ ನಂಬರ್ ಆಫ್ ಪ್ಯಾರಾಮೀಟರ್ಸ್, ಟೈಪ್ಸ್ ಆಫ್ ಪ್ಯಾರಾಮೀಟರ್ಸ್, ರಿಟರ್ನ್ ಟೈಪ್, ಕಾಲಿಂಗ್ ಕನ್ವರ್ಷನ್ ಇವೆಲ್ಲಾನು ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಇವೆಲ್ಲಾನು ನೀವು ಮೆನ್ಷನ್ ಮಾಡ್ತಂತಂದ್ರೆ ಅದನ್ನ ಟೈಪ್ ಸೇಫ್ ಅಂತ ಹೇಳ್ತೀವಿ. ಬಟ್ ಬಿಫೋರ್ ಲ್ಯಾಂಗ್ವೇಜಸ್ ದೇ ಡೋಂಟ್ ಹ್ಯಾವ್ ಟೈಪ್ ಸೇಫ್. ಓಕೆ, ಡೆಲಿಗೇಟ್ ಯೂಸ್ ಮಾಡ್ತೀರಿ ಬಟ್ ಟೈಪ್ ಸೇಫ್ ಇಲ್ಲ. ಓಕೆ, ಆಮೇಲೆ ಇದನ್ನ 4 ಸ್ಟೆಪ್ಸ್ ಒಳಗೆ ವರ್ಕ್ ಮಾಡ್ತೀವಿ. ಒನ್ ಇಸ್ declaration, definition, instantiation and invocation. And the main purpose of this is the main feature of delegate is it acts as a reference for the another class. So another class is ಯಾವಾಗ ಆಕ್ಟ್ ಮಾಡ್ತದೆ ಅಂತಂದ್ರೆ if it matches the signature line match ಆದ್ರೆ ಅಷ್ಟೇ ಅದು ವರ್ಕ್ ಆಗ್ತದೆ, ಇಲ್ಲ ಅಂದ್ರೆ ವರ್ಕ್ ಆಗಂಗಿಲ್ಲ. So this is about the introduction to the delegates. Okay, so ಸಾಕು. ಇವತ್ತು tomorrow we'll deal with the declaration, definition, and day after tomorrow we'll go for the instantiation and invocation. Okay, so very small topic but important topic for examination. So ಇದನ್ನ ಮುಗಿತಂದ್ರೆ events ಹೋಗೋಣ ಅಂತ. Okay, clear ಆಯ್ತಾ online students? online students clear ಆಯ್ತಾ? Okay, so we'll end here because from morning I'm taking the class. I don't have any patience to take more classes now. Okay, thank you all.